ಮೊದಲಿಗೆ ಎಲ್ಲ ಪತ್ರಿಕೋದ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಮೇಡಮ್, ನೀವು ಕೇಳಿದ್ರಿ ಎಷ್ಟು ಖುಷಿ ಇದೆ ಅಂಥೇಳಿ. ಮನಸ್ಸಿಂದ ಹೇಳ್ತಿದ್ದೀನಿ, ಒಂದು 50% ಖುಷಿ ಇದೆ ಮೇಡಮ್. ಮೈಕ್ ಹೈಟ್ ಮಾಡಿ ಸರ್. ಯಾಕೆ ಅಂತಂದರೆ, ಒಂದಿಷ್ಟು ವರ್ಷಗಳ ನಾನು ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ಬರು ವ್ಯಕ್ತಿ ಅಭಯ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೊಂದು ಮಾತು ಹೇಳ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿ ಇರ್ತೀರಿ ಅಂತ ಹೇಳಿ ಬಂದಿದ್ದೆ. ಬಟ್ ಅವರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿದ್ದಾರೆ ನಮ್ಮ ದರ್ಶನ. ಮುಂದೆ ನಾವು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು. ನಾವು ಒಂದು ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನು ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ, ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದರದ್ದು ಒಂದು ಸಕ್ಸಸ್ ಮೀಟ್ಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜುವಧೆಗಳು ಅಂತಾರೆ, ಅಂದರೆ ಒಂದಿಷ್ಟು ಇದ್ದಾವೆ. ನಮಗೂ ಎಲ್ಲ ಇದ್ದರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿದಂಥ ನನಗೆ ತುಂಬ ಒಂದು ಇಂಡಸ್ಟ್ರೀಲಿ ಒಬ್ಬ ಗಾಡ್ ಫಾದರ್ ಆಗಿ ಆ್ಯಂಡ್ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡದವನು ಅಥವಾ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡಿದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ಫಸ್ಟು ನನಗೆ ಹೇಳಿದ್ದು ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು. ಅದಕ್ಕೆ ನಿನ್ನ ಕಡೆಯಿಂದ, ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ. ಆ್ಯಂಡ್ ನನಗೆ ಹೇಳ್ಕೊಡಿ, ನಾನು ಮುಂದೆ ಬರೀ ಒಂದು ಸಿನಿಮಾ ಮಾಡಿ ಹೋಗೋಣಲ್ಲ ನಾನು. ಸೊ ಥ್ರೂ ಔಟ್ ಜರ್ನಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಹಾಗೆ ಪ್ರತಿದಿನ ಶೂಟಿಂಗಲ್ಲೂ ಅಷ್ಟೇ, ನಮ್ಕಿನ ಮಾಸ್ಟರ್ ಹೇಳಿದ್ರು ನಾವು ಬೇಗ ಬರ್ತೀವಿ, ನಮ್ಕಿನ್ನ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದರೆ, ನಮಗೆ ಹೇಳೋಕ್ಕೆ ಒಂದು ಸಾಲಲ್ಲ, ಈ ಒಂದು ಈವೆಂಟೇ ಸಾಲಲ್ಲ. ನನಗೆ 14 ವರ್ಷದಲ್ಲಿ ನಾನು ಮಾಡಿದಂಥ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದಿಷ್ಟು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು. ಸೊ ಅಲ್ಲೂ ಮಾಸ್ಟರ್ ಬಂದು ನಮಗೆ ಫೈಟ್ ಹೇಳ್ಕೊಟ್ಟಿದ್ರು. ಆ್ಯಂಡ್ ನೀವು ನೋಡ್ದಂಗೆ ಒಂದು ಆ್ಯಕ್ಷನ್ ಅಥವಾ ಸಸ್ಪೆನ್ಸು ನಿಮ್ಗೆ ಯಾವ ಜಾನರಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತರು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹೊಸ ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮಾಸ್ಟರ್ಜಿ. ಈ ಜರ್ನಿ, ಡೆಡ್ಲಿ ಕಿಲ್ಲರ್ ಜರ್ನಿಲಿ ನನಗೆ ಸ್ನೇಹಿತರಿದ್ದಾರೆ. ಸುನೀಲ್ ಬಾಳ್ರ ಆಗ್ಬೋದು, ಲೋಕೇಂದ್ರ ಸೂರ್ಯ ಅವರಾಗಿರ್ಬೋದು, ಸಂತೋಷ್ ಆ್ಯಂಡ್ ರಂಜನ್ ಬಂದರು. ರಂಜನ್ ಅವ್ರ ಬಗ್ಗೆ ಹೇಳಬೇಕು. ನಾನು 15 ವರ್ಷದ ಫ್ರೆಂಡ್ಶಿಪ್ಪು. ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಟ್ ಆಫ್ ಮಾಡೋನು. ನಾವು ಸಿನಿಮಾ ಏನೇನು ಪ್ಲ್ಯಾನ್ ಮಾಡುವಾಗ, ಇಲ್ಲ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು, ನೀವು ಇಷ್ಟರಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು, ಇಷ್ಟೇ ಥಿಯೇಟ್ರ್ಗಳು ಮಾಡಬೇಕು. ಅವನೊಂದು ಗೈಡೆನ್ಸ್ ತುಂಬ ಇದೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅವ್ರ ವೈಫು, ಅವ್ರಿಗೂ ತುಂಬ ಧನ್ಯವಾದಗಳು ತಂಗ್ಯವ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮಗೆ ನಮ್ಮ ಸಿನಿಮಾ ಅಂದರೆ ಅವ್ರ ಸಿನಿಮಾ ಅಂದ್ಕೊಂಡು ನಮ್ಮ ರಾಗಿಣಿ ಮೇಡಮ್ ಅವ್ರು ಬಂದು ನಮಗೆ ಟ್ರೇಲರಲ್ಲಿ ಆಗ್ಬೋದು, ನಮಗೆ ಹುಬ್ಳಿಗೆ ಬಂದಾಗ ನನಗೆ ಪ್ರಮೋಷನಲ್ಲಿ ಆಗ್ಬೋದು, ಅವರೇ ಫೋನ್ ಮಾಡಿ ಏನಾದ್ರು ಇದ್ದರೆ ಹೇಳು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ, ಆಮೇಲೆ ಇವತ್ತು ಒಂದು ಸರಿ ಕಾಲ್ ಮಾಡಿ, ಮೇಡಮ್ ಈ ಥರ ಇಟ್ಕೊಂಡಿದ್ದೀವಿ 29th ಅಂದಾಗ, ಅವ್ರ ಸಿನಿಮಾ ರಿಲೀಸ್ ಇದ್ದರು, ಅವರು ತುಂಬ ಪ್ರಮೋಷನಲ್ಲಿ ಎಲ್ಲ ಓಡಾಡಬೇಕಾಗಿದೆ. ಅಂಥ ಒಂದು
ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಟೀಮ್ಗೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ರವಿ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅವತ್ತು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದ್ರಿ ತುಂಬ ಚೆನ್ನಾಗಿದೆ ಅಭಯ್, ಏನೂ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಉತ್ತರ ಕನ್ನಡದವ್ರು, ನಂದು ಯಾವತ್ತೂ ಸಪೋರ್ಟ್ ಇರುತ್ತೆ ಅಂತ ಅವತ್ತು ಹೇಳಿದರು. ಆ್ಯಂಡ್ ಎಲ್ಲ ಮಾಧ್ಯಮದವ್ರು ಇದ್ದೀರಲ್ಲ, ನಾ ಇಷ್ಟೆಲ್ಲ ಕಾರಣ, ಇಷ್ಟು 25 ಡೇಸು ಜನರಿಗೆ ತಲುಪಿಸೋಕ್ಕೆ ಮೇನ್ ಕಾರಣ ಎಲ್ಲ ಮಾಧ್ಯಮದವರು, ಎಲ್ಲ ಹಿರಿಯರಿಗೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂತ ನನಗೆ ಸಪೋರ್ಟ್ ಕೊಡ್ಕೊಂಬಂದಿರಿ. ಎಲ್ಲೇ ಪಾಪ ಒಂದು ಹಳ್ಳಿಯಿಂದ ಹುಡುಗ ಬಂದಿದ್ದಾನೆ ಮಾಡ್ತದೇನೆ ಅಂದಾಗ ಅವತ್ತು ಸಪೋರ್ಟ್ ಕೊಟ್ಟಿದ್ರಿ, ಇವತ್ತು ಸಪೋರ್ಟ್ ಕೊಡ್ತಿದ್ರಿ, ಮುಂದೆನೂ ಸಪೋರ್ಟ್ ಕೊಡ್ತೀರಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ AVR ಸರ್ ಬರ್ತಿದ್ದಾರೆ, ಅವ್ರು ಬಂದಮೇಲೆ ಇನ್ನೂ ಒಂದಿಷ್ಟು ಸೀಲ್ಡ್ಗಳನ್ನ ಕೊಟ್ಕೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡೋಣ. ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೆ ಆ್ಯಂಡ್ ಉತ್ತರ ಕರ್ನಾಟಕದ ಜನತೆಗೆ ಈ ಒಂದು ಡೆಡ್ಲಿ ಕಿಲ್ಲರ್ಗೆ ತಮ್ಮ ಆಶೀರ್ವಾದ ಕೊಟ್ಟಿದ್ದಕ್ಕೆ ಎಲ್ರಿಗೂ ಏನಂತಾರೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.